ಪ್ರವಾಹಕ್ಕೆ ಕೊಚ್ಚಿ ಹೋದ ಪಾಕಿಸ್ತಾನ, ಪಂಜಾಬ್ನ ತುಂಬಾ ನೀರು. ಭಾರತದ ಸಹಾಯದಿಂದ ಪಾಕ್ ಬಚಾವ್. ನಮಸ್ಕಾರ ಸ್ನೇಹಿತರೆ. ಪಾಕಿಸ್ತಾನ ಇಡೀ ಜಗತ್ತಿಗೆ ಉಗ್ರವಾದ ಹರಡ್ತಾ ಅಮಾಯಕರ ಸಾವಿಗೆ ಕಾರಣವಾಗ್ತಿರೋ ರಾಷ್ಟ್ರ. ಈಗ ಇದೇ ಪಾಕಿಸ್ತಾನಕ್ಕೆ ಪ್ರಕೃತಿ ದೊಡ್ಡ ಮರ್ಮಾಘಾತವನ್ನ ಕೊಟ್ಟಿದೆ. ಪಾಕಿಸ್ತಾನದಲ್ಲಿ ಕಂಡು ಕೇಳರಿಯದ ಪ್ರವಾಹ ಉಂಟಾಗಿದೆ. ಕೋಟ್ಯಂತರ ಜನ ಬೀದಿಗೆ ಬಂದಿದ್ದಾರೆ. 2,000 ಗ್ರಾಮಗಳು ಸಂಪೂರ್ಣ ಕೊಚ್ಚಿ ಹೋಗಿವೆ. ಪ್ರವಾಹದ ಅಬ್ಬರಕ್ಕೆ 850ಕ್ಕೂ ಅಧಿಕ ಜನ ಮೃತಪಟ್ಟಿದ್ದು, ಸಾವಿರಾರು ಜನ ಆಸ್ಪತ್ರೆ ಸೇರಿದ್ದಾರೆ. ಊಟ ಇಲ್ಲದೆ, ಮನೆ ಇಲ್ಲದೆ, ಸರಿಯಾಗಿ ಬಟ್ಟೆ ಕೂಡ ಇಲ್ಲದೆ ಲಕ್ಷಾಂತರ ಜನ ತಮ್ಮ ಕುಟುಂಬ ಸಮೇತ ಊರು ಬಿಟ್ಟಿದ್ದಾರೆ. ಪಾಕಿಸ್ತಾನದಲ್ಲೀಗ ಬಹುದೊಡ್ಡ ಮಾನವೀಯ ಬಿಕ್ಕಟ್ಟಿನ ಪರಿಸ್ಥಿತಿ ಉಂಟಾಗಿದೆ. ಪಂಜಾಬ್ ಪ್ರಾಂತ್ಯದಲ್ಲಂತೂ ಪರಿಸ್ಥಿತಿ ಕ್ಷಣಕ್ಕೂ ಬಿಗಡಾಯಿಸ್ತಾನೆ ಹೋಗ್ತಿದೆ. ಪಾಕಿಸ್ತಾನದಲ್ಲಿ ಈಗ ನೀರು ಬಿಟ್ಟರೆ ಬೇರೇನೂ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ. ಹಾಗಿದ್ರೆ ನೆರೆ ರಾಷ್ಟ್ರದಲ್ಲಿ ನಿಜಕ್ಕೂ ಆಗ್ತಿರೋದೇನು? ದಿಢೀರಂತ ಅಲ್ಲಿ ಪ್ರವಾಹ ಇದ್ದಿರೋದು ಯಾಕೆ? ಸಿಂಧೂ ಒಪ್ಪಂದ ಅಮಾನತಿನ ನಡುವೆ ಭಾರತದ ಆ ಸಹಾಯ ಪಾಕ್ನಲ್ಲಿ ಲಕ್ಷಾಂತರ ಜನರ ಪ್ರಾಣ ಉಳಿಸಿದ್ದು ಹೇಗೆ? ಭಾರತದ ಸಹಾಯದಿಂದ ಪದೇ ಪದೇ ಪಾಕಿಸ್ತಾನ ಈ ರೀತಿ ಪ್ರವಾಹಕ್ಕೆ ಯಾಕೆ ತುತ್ತಾಗುತ್ತೆ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ. ಕೊಚ್ಚಿ ಹೋಗ್ತಾ ಇದೆ, ಮುಳುಗ್ತಾ ಇದೆ ಪಾಕಿಸ್ತಾನ. 2,000 ಹಳ್ಳಿಗಳು ಸರ್ವನಾಶ. ಪಾಕಿಸ್ತಾನದ ಈಗಿನ ಪರಿಸ್ಥಿತಿ ಊಹೆಗೂ ನಿಲುಕದ ರೀತಿ ಹದಗೆಡ್ತಾ ಇದೆ. ಈ ಹಿಂದೆ ಭಾರತ ಚಂದ್ರಯಾನ ಮಾಡಿದ ಟೈಮ್ನಲ್ಲಿ ನಮಗೂ ಚಂದ್ರನಿಗೂ ಯಾವುದೇ ವ್ಯತ್ಯಾಸ ಇಲ್ಲ, ಅಲ್ಲೂ ಕರೆಂಟು, ಆಹಾರ ಏನೂ ಇಲ್ಲ, ನಮ್ಮಲ್ಲೂ ಏನೂ ಇಲ್ಲ ಅಂತ ಪಾಕಿಸ್ತಾನಿಯರೇ ತಮ್ಮ ದೇಶವನ್ನು ಟ್ರೋಲ್ ಮಾಡಿದ್ರು. ಈಗ ಪಾಕಿಸ್ತಾನಕ್ಕೂ ಸಮುದ್ರಕ್ಕೂ ವ್ಯತ್ಯಾಸ ಇಲ್ಲ ಅಂತ ಸೋಷಿಯಲ್ ಮೀಡಿಯಾದ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಅಲ್ಲಿನ ಜನಸಾಮಾನ್ಯರು ನಮ್ಮಲ್ಲಿ ನೀರು ಬಿಟ್ಟರೆ ಬೇರೇನೂ ಇಲ್ಲ ಅಂತ ಅಳಲು ತೋಡ್ಕೊಳ್ತಿದ್ದಾರೆ. ಪಾಕಿಸ್ತಾನದ ಬಹುತೇಕ ಭಾಗದಲ್ಲಿ, ಅದರಲ್ಲೂ ಕೂಡ ಪಂಜಾಬ್ ಮತ್ತು ಖೈಬರ್ ಪಖ್ತೂನ್ಖ್ವಾದಲ್ಲಿ ಪರಿಸ್ಥಿತಿ ಚಿಂತಾಜನಕ ಆಗಿದೆ. ಪಂಜಾಬ್ ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಜನ ವಾಸಿಸೋ ರಾಜ್ಯ. ಸುಮಾರು 15 ಕೋಟಿ ಜನ ಅಲ್ಲೇ ಇದ್ದಾರೆ. ಈಗ ಅದೇ ರಾಜ್ಯದಲ್ಲಿ ಕೆಸರು ತುಂಬಿ ಹೋಗಿದೆ. ಪಾಕಿಸ್ತಾನದ ಜೀವನಾಡಿಯಂತಿದ್ದ ರಾವಿ ಚೆನಾಬ್ ನದಿಗಳು ಉಕ್ಕಿ ಹರಿತಾ ಇದ್ದು ಅಪಾಯಕಾರಿ ಮಟ್ಟವನ್ನು ತಲುಪ್ತಿವೆ. ನದಿಗಳು ಕ್ಷಣಕ್ಕೂ ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ತಾ ಇವೆ. ಮಳೆ ಕೂಡ ಮುಂದುವರೆದಿದ್ದು ಪಂಜಾಬ್ನಲ್ಲಿ ಇನ್ನಷ್ಟು ಭೀತಿ ಹುಟ್ಟಿಸಿದೆ. ಇತ್ತ ಖೈಬರ್ ಪಖ್ತೂನ್ಖ್ವಾದಲ್ಲೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಅಲ್ಲಿನ ಸ್ವಾಟ್ ನದಿ ನೀರು ಸಿಕ್ಕ ಊರುಗಳಿಗೆ ನುಗ್ತಾ ನಾಶ ಮಾಡ್ತಿದೆ. ಹಲವು ಅಡಿಗಳಷ್ಟು ಎತ್ತರಕ್ಕೆ ನೀರು ನಿಲ್ತಾ ಇದೆ. ನದಿ ಪಕ್ಕ ಇದ್ದ ಗ್ರಾಮಗಳು ಮುಳುಗಡೆಯಾಗಿ ಹೋಗಿವೆ. ಸಿಂಧ್ ಮತ್ತು ಬಲೂಚಿಸ್ತಾನ್ ಭಾಗದಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದ್ದು ಜನ ಮನೆಗಳು, ಜಾನುವಾರು ಎಲ್ಲ ಬಿಟ್ಟು ಜೀವ ಉಳಿಸ್ಕೊಳ್ಳೋಕೆ ಓಡ್ತಿದ್ದಾರೆ. ಗುರುದ್ವಾರ ಕರ್ತಾರ್ಪುರ್ ಸಾಹಿಬ್ ಕಾರಿಡಾರ್ ಭಾಗಶಃ ಮುಳುಗಡೆಯಾಗಿದೆ. ಮನುಷ್ಯರು ನಿರ್ಮಾಣ ಮಾಡಿರೋ ಮನೆಗಳು, ಕಟ್ಟಡಗಳು, ಮಂದಿರಗಳು, ಮಸೀದಿಗಳು ಎಲ್ಲವೂ ನೀರಿನಲ್ಲಿ ಮುಳುಗಿ ಹೋಗ್ತಿದೆ, ಕೊಚ್ಕೊಂಡು ಹೋಗ್ತಾ ಇದೆ. ಪ್ರಕೃತಿಯ ಆರ್ಭಟದ ಮುಂದೆ ಮನುಷ್ಯ ಮತ್ತು ಮನುಷ್ಯರ ನಿರ್ಮಾಣಗಳು ಬೆಂಕಿ ಪೊಟ್ಟಣಗಳಂತೆ ಉದುರು ಹೋಗ್ತಿದ್ದಾವೆ. ಇದುವರೆಗಿನ ಮಾಹಿತಿ ಪ್ರಕಾರ ಪಾಕಿಸ್ತಾನದಾದ್ಯಂತ ಈಗ ಆಲ್ರೆಡಿ 850ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ. 1,500ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. 209 ಜನ ಕಾಣೆಯಾಗಿದ್ದಾರೆ. ಹಠಾತ್ ನೀರು ನುಗ್ಗಿದ ಪರಿಣಾಮ 2,000 ಹಳ್ಳಿಗಳು ಸಂಪೂರ್ಣ ಕೊಚ್ಕೊಂಡು ಹೋಗಿವೆ. ನದಿ ಪಕ್ಕದಲ್ಲೇ 251 ಗ್ರಾಮಗಳು ನಾಶವಾಗಿವೆ. ಲಕ್ಷಾಂತರ ಮನೆಗಳು ಹಾನಿಗೀಡಾಗಿವೆ. 20 ಮಿಲಿಯನ್ ಅಂದ್ರೆ 2 ಕೋಟಿ ಜನರನ್ನ ಅದು ಬರೀ ಪಂಜಾಬ್ನಲ್ಲೇ ಮನೆಯಿಂದ ಹೊರತಂದು ಗಂಜಿ ಕೇಂದ್ರದಲ್ಲಿ ಹಾಕಿದ್ದಾರೆ. ಪಾಕಿಸ್ತಾನ ಸರ್ಕಾರ ಅದನ್ನ ನ್ಯಾಷನಲ್ ಡಿಸಾಸ್ಟರ್, ರಾಷ್ಟ್ರೀಯ ವಿಪತ್ತು ಅಂತ ಘೋಷಿಸಿದೆ. ವಿಶ್ವಸಂಸ್ಥೆ, ಪಾಕಿಸ್ತಾನದ ರಕ್ಷಣಾ ತಂಡಗಳು ಯಾರು ಸೇರಿದ್ರು ಇಲ್ಲಿನ ಪರಿಸ್ಥಿತಿಯನ್ನ ಮ್ಯಾನೇಜ್ ಮಾಡೋಕೆ ಆಗ್ತಾ ಇಲ್ಲ. ಪ್ರವಾಹಕ್ಕೆ ತುತ್ತಾಗ್ತಿರೋ ಅನೇಕ ಸ್ಥಳಗಳಿಗೆ ಇನ್ನೂ ತಲುಪೋಕಾಗಿಲ್ಲ. ರಿಮೋಟ್ ಏರಿಯಾಗಳ ಅಂದ್ರೆ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರೋ ಜಾಗದಲ್ಲಿ ಪರಿಸ್ಥಿತಿ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲಿ ಕಮ್ಯುನಿಕೇಶನ್ ಸಾಧಿಸೋಕಾಗ್ತಿಲ್ಲ. ಅನೇಕ ಕಡೆ ಭೂಕುಸಿತಗಳು ಉಂಟಾಗಿವೆ. ವಿಶ್ವಸಂಸ್ಥೆ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದೆ. ಅಲ್ಲದೆ ಜನ ಹಸಿವು ಮತ್ತು ಮೂಲಭೂತ ಅವಶ್ಯಕತೆಗಳಿಂದ ಬಳಲ್ತಾ ಇದ್ದಾರೆ. ಆಹಾರ ಇಲ್ಲ, ಕುಡಿಯೋಕೆ ಶುದ್ಧ ನೀರಿಲ್ಲ. ಎಲ್ಲಾ ಕಡೆ ನೀರಿದೆ, ಬಟ್ ಕುಡಿಯೋಕ್ಕಾಗಲ್ಲ. ಕೆಸರು ನೀರು, ಕುಡಿಯೋ ನೀರು ಸಿಗ್ತಾ ಇಲ್ಲ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ದುಬೈಗೆ ಇನ್ನೊಂದು ಟ್ರಿಪ್ ಆಯೋಜಿಸಿದೆ. ಬೆಸ್ಟ್ ಆಫರ್ ಪ್ರೈಸ್ $88,500 ಮಾತ್ರ. ದುಬೈ ಮತ್ತು ಅಬುದಾಬಿ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, ದುಬೈ ವೀಸಾ, 3 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, ಎಸಿ ಟ್ರಾನ್ಸ್ಪೋರ್ಟೇಷನ್, ಕನ್ನಡ ಟೂರ್ ಮ್ಯಾನೇಜರ್, ಬುರ್ಜ್ ಖಲೀಫಾ 125ನೇ ಫ್ಲೋರ್ ನ ವ್ಯೂ, ಡೆಸರ್ಟ್ ಸಫಾರಿ, ದುಬೈ ಸಿಟಿ ಟೂರ್, ಅಬುದಾಬಿ ಸಿಟಿ ಟೂರ್, ದುಬೈನ ಸ್ವಾಮಿನಾರಾಯಣ್ ಹಿಂದೂ ಟೆಂಪಲ್, ಗ್ರ್ಯಾಂಡ್ ಮಾಸ್ಕ್, ಫೆರಾರಿ ವರ್ಲ್ಡ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 15 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಕೃಷಿ ಕ್ಷೇತ್ರ ನೀರು ಪಾಲು, ಪಾಕ್ಗೆ ದಿವಾಳಿ ಆತಂಕ. ಪಾಕಿಸ್ತಾನದ ಈ ಪ್ರವಾಹ ಅಲ್ಲಿನ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಭೀತಿಯನ್ನ ಹುಟ್ಟಿಸಿದೆ. ಆರ್ಥಿಕ ತಜ್ಞರು ಪಾಕಿಸ್ತಾನ ಆರ್ಥಿಕ ದಿವಾಳಿ ಆಗೋಕೆ ಬೇಕಾದ ಎಲ್ಲ ಸನ್ನಿವೇಶ ನಿರ್ಮಾಣ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಪಾಕಿಸ್ತಾನ ಕೃಷಿ ಪ್ರಧಾನ ರಾಷ್ಟ್ರ. ಅಲ್ಲಿನ GDPಗೆ 23.17% ಕೊಡುಗೆ ಕೊಡ್ತಾ ಇದೆ. ಅಲ್ಲಿನ ಜನರಿಗೆ ಅತಿ ಹೆಚ್ಚು ಉದ್ಯೋಗ ಕೊಡ್ತಿರೋದು ಅಂದ್ರೆ 37.4% ಪಾಕಿಸ್ತಾನಿಯರು ಕೆಲಸ ಮಾಡ್ತಿರೋದು.
ಈ ಕೃಷಿ ಕ್ಷೇತ್ರದಲ್ಲೇ. ಈಗ ಪಾಕ್ನಲ್ಲಿ ಕೃಷಿ ಭೂಮಿ, ಎಲ್ಲಾ ತರದ ಊರುಗಳು, ಹಳ್ಳಿಗಳೆಲ್ಲ ಸಮುದ್ರ ಆಗಿರೋದ್ರಿಂದ ಎಲ್ಲ ಹಾಳಾಗಿ ಹೋಗಿದೆ. ಭತ್ತ, ಗೋಧಿ, ಕಬ್ಬು ಎಲ್ಲ ಕೊಚ್ಕೊಂಡು ಹೋಗಿದೆ. ಹತ್ತಿ ಕೂಡ ಪಾಕಿಸ್ತಾನ ಕೃಷಿಗೆ ಜೀವನಾಡಿ. ಆದ್ರೆ ಈಗ ಆ ಭೂಮಿಯನ್ನ ಕೂಡ ನೀರು ನುಂಗ್ಬಿಟ್ಟಿದೆ. ಪಾಕಿಸ್ತಾನ ಪಂಜಾಬ್ನ ರೈತರೊಬ್ರು ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇದ್ದಕ್ಕಿದ್ದಂತೆ ಮಳೆ ಬಂದು, ಇದ್ದಕ್ಕಿದ್ದಂತೆ ನೀರು ಬಂದು ಕೆಲವೇ ನಿಮಿಷಗಳಲ್ಲಿ 13 ಎಕರೆ ನೀರು ಪಾಲಾಯ್ತು. ಭತ್ತದ ಬೆಳೆ ಕಂಪ್ಲೀಟ್ ನಾಶ ಆಗಿದೆ. ಮಹಿಳೆ ಮತ್ತು ಮಕ್ಕಳನ್ನ ಸುರಕ್ಷಿತ ಜಾಗಕ್ಕೆ ಕಳಿಸಿ, ಪುರುಷರು ಮನೆಯಿಂದ ಏನೇನು ಸಿಗುತ್ತೆ ಅದನ್ನೆಲ್ಲ ಹಿಡ್ಕೊಂಡು ಹೋಗೋಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಜೀವ ಕೈಲಿ ಹಿಡ್ಕೊಂಡು ಎಷ್ಟಾಗುತ್ತಷ್ಟು ವಸ್ತುಗಳನ್ನ ಕೂಡ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಪಾಕ್ ಮಾಧ್ಯಮಗಳ ಪ್ರಕಾರ ಪಾಕ್ನಲ್ಲಿ ಎಲ್ಲಾ ನದಿಗಳ ಅಕ್ಕಪಕ್ಕದಲ್ಲಿರೋ ಹೊಲ ಗದ್ದೆಗಳಿಗೂ ನೀರು ನುಗ್ಗಿದೆ. ಭತ್ತ, ಗೋಧಿ, ಹತ್ತಿ, ತರಕಾರಿ ಬೆಳೆ ನಾಶ ಆಗಿದೆ. ಹೀಗಾಗಿ ಈ ಉತ್ಪನ್ನಗಳ ಪೂರೈಕೆ ಸರಪಳಿಯಲ್ಲಿ, ಸಪ್ಲೈ ಚೈನ್ನಲ್ಲಿ ದೊಡ್ಡ ಪ್ರಮಾಣದ ಅಸ್ತವ್ಯಸ್ತ ಉಂಟಾಗ್ತಾ ಇದೆ. ಬೆಲೆ ಏರಿಕೆ ಹೆಚ್ಚಾಗಿ ಜನಸಾಮಾನ್ಯರ ಬಜೆಟ್ ಮೇಲೆ ಪರಿಣಾಮ ಬೀರ್ತಾ ಇದೆ. ಪಾಕಿಸ್ತಾನ ಈಗ ಆಲ್ರೆಡಿ ಕೆಟ್ಟ ಆರ್ಥಿಕ ಪರಿಸ್ಥಿತಿಯಲ್ಲಿದೆ. ಫಾರೆಕ್ಸ್ ರಿಸರ್ವ್ 19 ರಿಂದ $20 ಬಿಲಿಯನ್ ಇದೆ ಅಷ್ಟೇ. 24 ಕೋಟಿ ಜನಸಂಖ್ಯೆಗೆ ಇದು ಏನಂದ್ರೆ ಏನು ಸಾಕಾಗಲ್ಲ. ಹೊರಗಿಂದ ತರಿಸ್ಕೊಳ್ತೀವಿ ಅಂದ್ರೂ ಕೂಡ ಕೆಲ ವಾರಗಳಿಗೂ ಸಾಕಾಗಲ್ಲ ಇದು. ಈಗ ಆಲ್ರೆಡಿ ಪಾಕಿಸ್ತಾನದ ವಸ್ತುಗಳಿಗೆ ಅತಿ ದೊಡ್ಡ ಮಾರುಕಟ್ಟೆಯಾಗಿದ್ದ ಅಮೆರಿಕದಲ್ಲಿ ಪಾಕ್ನ ವಸ್ತುಗಳಿಗೆ 19% ಟ್ಯಾರಿಫ್ ಬಿದ್ದಿದೆ. ಅಮೆರಿಕಗೆ ಪಾಕ್ ಹೆಚ್ಚಾಗಿ ಜವಳಿ ವಸ್ತುಗಳನ್ನು ಕಳಿಸ್ತಾ ಇತ್ತು. ಆದರೆ ಈಗ ಅದೇ ಕ್ಷೇತ್ರ ಹೊಡೆತ ತಿಂದಿದೆ. ಅದ್ರ ಮೇಲೀಗ ಗೋಧಿ ಬಿತ್ತನೆ ವಿಳಂಬ, ಭತ್ತದ ಬೆಳೆ ನಾಶ ಮತ್ತು ಹತ್ತಿ ಕ್ಷೇತ್ರದ ಮೇಲೆ ಪ್ರೆಷರ್ ಬಿದ್ದಿದೆ. ಭಾರತದಿಂದ ಸಹಾಯ. ಪಾಕಿಸ್ತಾನದಲ್ಲಿ ಎದುರಾಗಿರೋ ಈ ಮಾನವೀಯ ಬಿಕ್ಕಟ್ಟಿನ ಮಧ್ಯೆ ಭಾರತ ಒಂದು ಸಹಾಯ ಮಾಡಿದೆ. ಲಕ್ಷಾಂತರ ಪಾಕಿಸ್ತಾನಿಯರ ಜೀವವನ್ನ ಉಳಿಸಿದೆ ಇದು. ಹಾಗಂತ ಭಾರತ ದುಡ್ಡು ಕೊಡ್ತು ಅಂತಲ್ಲ, ಅದನ್ನ 2010ರಲ್ಲಿ ಮಾಡಿತ್ತು. ಪಾಕಲ್ಲಿ ಫ್ಲಡ್ ಆದಾಗ ಭಾರತ $25 ಮಿಲಿಯನ್ ಹೆಲ್ಪ್ ಮಾಡಿತ್ತು ಆಗ. ಈಗ ಆ ಥರ ಏನೂ ಮಾಡಿಲ್ಲ. ಆದರೆ ನದಿಯ ಮಟ್ಟದ ಏರಿಕೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದು ತಕ್ಷಣ ಪಾಕ್ ಅಲರ್ಟ್ ಆಗಿದೆ. ನಿಮಗೆ ಗೊತ್ತಿರೋ ಹಾಗೆ ಕಳೆದ ಕೆಲ ವಾರಗಳಿಂದ ನಮ್ಮ ಭಾರತದಲ್ಲಿ, ವಿಶೇಷವಾಗಿ ಹಿಮಾಲಯನ್ ರೇಂಜ್ನಲ್ಲೂ ವಿಪರೀತ ಮಳೆ ಆಗ್ತಿದೆ. ಹೀಗಾಗಿ ರಾವಿ ನದಿ ಮೇಲಿರೋ 3 ಡ್ಯಾಮ್ನ ಎಲ್ಲ ಗೇಟ್ಗಳನ್ನು ಭಾರತ ಓಪನ್ ಮಾಡಿದೆ. ಜೊತೆಗೆ ಪಂಜಾಬ್ನಲ್ಲಿರೋ ಮಾಧೋಪುರ್ ಡ್ಯಾಮ್ನಿಂದ ನೀರು ರಿಲೀಸ್ ಮಾಡಿದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಭಾರತ ಮುಂಚೆನೇ ಅಲರ್ಟ್ ಕೊಟ್ಟಿದೆ. ಮಾನವೀಯತೆ ದೃಷ್ಟಿಯಿಂದ ನಾವು ಪಾಕಿಸ್ತಾನಕ್ಕೆ ಪ್ರವಾಹದ ಅಲರ್ಟ್ ಕೊಡ್ತಾ ಇದ್ದೀವಿ, ನೀವು ಅಲರ್ಟ್ ಆಗಿ ಬೇಗ, ತುಂಬ ವಿಪತ್ತು ಕಾದಿದೆ ನಿಮಗೆ ಅಂತ ಹೇಳಿ ಭಾರತ ನಮ್ಮ ಅಧಿಕಾರಿಗಳು ಅವರಿಗೆ ಕಾಲ್ ಮಾಡಿ ಎಚ್ಚರಿಸಿದ್ದಾರೆ. ಈ ಅಲರ್ಟ್ ಬೆನ್ನಲ್ಲೇ ನದಿ ಪಕ್ಕದಲ್ಲಿ ವಾಸಿಸೋ ಕನಿಷ್ಠ 1.5-2 ಲಕ್ಷ ಪಾಕಿಸ್ತಾನಿಯರನ್ನ ಸೇಫ್ ಜಾಗಕ್ಕೆ ಮೂವ್ ಮಾಡಲಾಯಿತು. ಹೀಗಂತ ಖುದ್ದು ಪಾಕಿಸ್ತಾನದ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನೇ ಕನ್ಫರ್ಮ್ ಮಾಡಿದೆ. ಹಾಗೆ ಭಾರತದ ರಾಯಭಾರ ಕಚೇರಿಯಿಂದ ನದಿಯ ನೀರಿನ ಏರಿಕೆ ಬಗ್ಗೆ ಪಾಕಿಸ್ತಾನಕ್ಕೆ ನಾವು ಮಾಹಿತಿ ನಿರಂತರವಾಗಿ ಕೊಡ್ತಾ ಇದ್ದೀವಿ ಅಂತ ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ. ಪಾಕ್ನ ಜಿಯೋ ನ್ಯೂಸ್ ಕೂಡ ಹೌದು, ನಮಗೆ ಈ ರೀತಿ ಮಾಹಿತಿ ಕೊಡ್ತಿದ್ದಾರೆ ಕ್ಷಣಕ್ಕೂ ಕೂಡ ಅಂತ ಹೇಳಿ ಪಾಕಿಸ್ತಾನದ ಜಿಯೋ ಚಾನಲ್ ಕೂಡ ರಿಪೋರ್ಟ್ ಮಾಡಿದೆ. ಇನ್ನು ಪಾಕಿಸ್ತಾನದಲ್ಲಿ ಕಳೆದ 1 ವಾರದಲ್ಲೇ 7.5 ಲಕ್ಷ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. 5,16,000 ಪ್ರಾಣಿಗಳನ್ನ ಪ್ರವಾಹ ಪೀಡಿತ ಸ್ಥಳದಿಂದ ಬೇರೆ ಕಡೆಗೆ ತಗೊಂಡು ಹೋಗಲಾಗಿದೆ. ಸೊ ಹಾಗಾದ್ರೆ ಭಾರತ ಈ ಆಪರೇಷನ್ ಸಿಂಧೂರೆಲ್ಲ ಆದ್ಮೇಲೆ ಏನಕ್ಕೆ ಸಹಾಯ ಮಾಡ್ತು ಅಂತ ಕೇಳಬಹುದು ಸ್ನೇಹಿತರೆ. ಅದಕ್ಕೂ ಸಂಬಂಧ ಇಲ್ಲ. ಪ್ರವಾಹ ಇದು ನೈಸರ್ಗಿಕ ವಿಕೋಪ, ನ್ಯಾಚುರಲ್ ಡಿಸಾಸ್ಟರ್. ಕೆಲ ನದಿಗಳು ನಮ್ಮಲ್ಲಿ ಹುಟ್ಟಿ ಪಾಕಿಸ್ತಾನಕ್ಕೆ ಹರಿತವೆ, ಕೆಲ ನದಿಗಳು ಚೀನಾದಲ್ಲಿ ಹುಟ್ಟಿ ನಮಗೆ ಹರಿತವೆ. ಅದನ್ನ ನಾವೇನೂ ಮಾಡೋಕ್ಕಾಗಲ್ಲ, ಪ್ರಕೃತಿಯ ಡಿಸೈನ್ ಅದು. ಭೂಮಿ ಹುಟ್ಟಿದಾಗ ರಾಷ್ಟ್ರಗಳಿರ್ಲಿಲ್ವಲ್ಲ, ನದಿಗಳು ಹಿಂಗೆ ಹರಿದು ಬಿಟ್ಟಿದ್ವು. ಆಮೇಲೆ ನಾವೀಗ ದೇಶಗಳನ್ನು ಮಾಡಿಕೊಂಡು ಬಾರ್ಡರ್ ಎಲ್ಲ ಮಾಡ್ಕೊಂಡಿರೋದು. ಹಾಗಾಗಿ ವಿಶ್ವಸಂಸ್ಥೆಯ ನಿಯಮಗಳ ಪ್ರಕಾರ ಕೂಡ ಮತ್ತು ಮನುಷ್ಯತ್ವದಿಂದ ನೋಡಿದಾಗಲೂ ಕೂಡ ಅದು ಹೇಳೋದು ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಆಗಿರುತ್ತೆ. ಯಾವುದೇ ರಾಷ್ಟ್ರದಾದರೂ ಕೂಡ ಕರ್ತವ್ಯ, ಜವಾಬ್ದಾರಿ ಆಗಿರುತ್ತೆ. ಯುದ್ಧ ಅವೆಲ್ಲ ಪೊಲಿಟಿಕಲ್, ರಾಷ್ಟ್ರಗಳ ನಡುವಿನ ಜಿಯೋ ಪಾಲಿಟಿಕ್ಸ್ ಅದಿರಲಿ, ಅದು ಒಂದು ಸೈಡ್. ನೈಸರ್ಗಿಕ ವಿಕೋಪಗಳೇ ಬೇರೆ. ಹಾಗಿದ್ರೆ ಪ್ರವಾಹಕ್ಕೆ ಕಾರಣ ಏನು ಸ್ನೇಹಿತರೆ? ಪಾಕ್ನಲ್ಲಿ ಉಂಟಾಗಿರೋ ಈ ಭಾರಿ ಸಾವು ನೋವಿಗೆ ಫ್ಲಾಶ್ ಫ್ಲಡ್ ಅಥವಾ ಹಠಾತ್ ಪ್ರವಾಹ ಕಾರಣ. ಮಾನ್ಸೂನ್ ಮಳೆ ನಿರೀಕ್ಷೆಗೂ ಮೀರಿ ಬೀಳ್ತಾ ಇದೆ. ಬೆಟ್ಟ ಗುಡ್ಡಗಳೆಲ್ಲ ಉದುರು ಹೋಗ್ತಿದ್ದಾವೆ. ರಾಯ್ಟರ್ಸ್ ವರದಿ ಪ್ರಕಾರ ಈಗ ಪಾಕಿಸ್ತಾನದಲ್ಲಿ ಮೃತಪಟ್ಟ ಅರ್ಧದಷ್ಟು ಜನ ಈ ಫ್ಲಾಶ್ ಫ್ಲಡ್ಗೆ, ಸಡನ್ ಪ್ರವಾಹಕ್ಕೆ ಸಿಲುಕಿ ಪ್ರಾಣ ಕಳ್ಕೊಂಡಿದ್ದಾರೆ. ಪಾಕ್ನಲ್ಲಿ ನೀರು ಹೆಚ್ಚು ಬಂದರೆ ಅದನ್ನು ತಡೆದು ನಿಲ್ಲಿಸೋ ವ್ಯವಸ್ಥೆನೇ ಇಲ್ಲ. ಉಗ್ರಗಾಮಿಗಳನ್ನು ಸಾಕೋ ದುಡ್ಡಲ್ಲಿ ಒಂದಷ್ಟು ಡ್ಯಾಮ್ ಕಟ್ಕೊಳ್ಬೋದಾಗಿತ್ತು, ಅದನ್ನು ಸರಿಯಾಗಿ ಮಾಡಿಲ್ಲ. ಹೀಗಾಗಿ ನೀರು ಹೆಚ್ಚಾದಾಗಲೆಲ್ಲ ಪಾಕ್ನ ಗ್ರಾಮಗಳು ಮುಳುಗಿ ಹೋಗ್ತಿವೆ. ಹಾಗೆ ನದಿ ಅಕ್ಕಪಕ್ಕದಲ್ಲಿ ಹೆಚ್ಚಿನ ಗ್ರಾಮಗಳು ತಲೆ ಎತ್ತುತ್ತಾ ಇದ್ದಾವೆ. ಜನ ನದಿ ಜಾಗವನ್ನು ಆಕ್ರಮಿಸಿಕೊಳ್ತಿದ್ದಾರೆ. ಇದು ಕೂಡ ಅನಾಹುತಕ್ಕೆ ಕಾರಣ. ಕ್ಲೈಮೇಟ್ ಚೇಂಜ್ ಕೂಡ ಇದರಲ್ಲಿ ಮೇಜರ್ ರೋಲ್ ನಿಭಾಯಿಸ್ತಿದೆ. 2022ರಲ್ಲೂ ಕೂಡ ಪಾಕ್ನಲ್ಲಿ ಇದೇ ರೀತಿ ಪ್ರವಾಹ ಆಗಿತ್ತು. ಸಾವಿರಾರು ಜನ ಆಗ ಪ್ರಾಣ ಕಳ್ಕೊಂಡಿದ್ರು. ಹೀಗಾಗಿ 2023ರಲ್ಲಿ ವಿಶ್ವಸಂಸ್ಥೆಯ ಬೆಂಬಲದೊಂದಿಗೆ ಪಾಕಿಸ್ತಾನ ಸಹಾಯ ಮಾಡಿ ಅಂತ ದಾನಿಗಳ ಸಮ್ಮೇಳನ ಆಯೋಜನೆ ಮಾಡಿತ್ತು. ಭಿಕ್ಷಾಟನಾ ಸಮ್ಮೇಳನ $10 ಬಿಲಿಯನ್ ಡೊನೇಷನ್ ಕಲೆಕ್ಟ್ ಮಾಡೋ ಗುರಿಯನ್ನು ಇಟ್ಕೊಂಡಿತ್ತು. ಆದರೆ ಇದಕ್ಕೆ ಸರಿಯಾದ ಸ್ಪಂದನೆ ಸಿಗಲಿಲ್ಲ. 2024ರ ವೇಳೆಗೆ ಪಾಕ್ಗೆ ಸಿಕ್ಕಿದ್ದು $2.8 ಬಿಲಿಯನ್ ಪುಕ್ಸಟೆ ದುಡ್ಡು ಮಾತ್ರ. ಆದರೆ ಪಾಕಿಸ್ತಾನಕ್ಕಿದ್ದು ಎಲ್ಲಿಗೂ ಸಾಲಲ್ಲ. 2050ರವರೆಗೆ ಪ್ರಾಕೃತಿಕ ಸವಾಲನ್ನು ಫೇಸ್ ಮಾಡೋಕೆ ಪ್ರತಿ ವರ್ಷಕ್ಕೆ ಪಾಕಿಸ್ತಾನಕ್ಕೆ $40 ರಿಂದ $50 ಬಿಲಿಯನ್ ದುಡ್ಡು ಬೇಕಾಗುತ್ತೆ. ಎಷ್ಟು? ಪ್ರತಿ ವರ್ಷಕ್ಕೆ.
ಹೀಗಂತ ಖುದ್ದು ಪಾಕ್ನ ಸೆಂಟ್ರಲ್ ಬ್ಯಾಂಕೇ ಈ ವರ್ಷದ ಆರಂಭದಲ್ಲೇ ರಿಪೋರ್ಟ್ ಕೊಟ್ಟಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಹವಾಮಾನ ಸಂಬಂಧಿತ ಸಾವುಗಳು ಪಾಕಿಸ್ತಾನದಲ್ಲಿ 15% ಜಾಸ್ತಿ ಆಗುತ್ತೆ ಅಂತ ಕೂಡ ವಿಶ್ವಸಂಸ್ಥೆ ಹೇಳಿದೆ. ತಜ್ಞರ ಪ್ರಕಾರ ಪಾಕ್ನಲ್ಲಿನ ದೀರ್ಘಕಾಲದ ಆಡಳಿತ ವೈಫಲ್ಯ ಮತ್ತು ಪರಿಸರವನ್ನು ಸರಿಯಾಗಿ ಇಟ್ಕೊಳ್ಳದೇ ಇರೋದು, ಕೆಟ್ಟ ನಿರ್ಣಯಗಳನ್ನು ಮಾಡಿರೋದು ಪಾಕಿಸ್ತಾನದಲ್ಲಿ ಕ್ಲೈಮೇಟ್ ರಿಸ್ಕ್ ಅನ್ನು ಜಾಸ್ತಿ ಮಾಡಿದೆ.